2 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಸಿನಿಮಾಗಳನ್ನ ಉತ್ತಮವಾದ ಪದಗಳನ್ನ ಬಳಸಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀವಿ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನಿಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ರಿಲೀಸ್ನ ಹೊಸದಲ್ಲಿ ನಿಂತಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ. ಧಾಮ್ ಧೂಮ್ ಅಬ್ಬರಗಳಿಗಿಂತ ಅಂಶಗಳು, ವಿಶೇಷತೆಗಳು ಇರತಕ್ಕಂಥ ಸಿನಿಮಾ ಇದು. ಒಂದು ಯೂನಿವರ್ಸಲ್ ಕಂಟೆಂಟ್ ಇದು. ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರೋಂಥ ಎಲ್ಲ ಹ್ಯೂಮನ್ಸ್ಗೂ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು. ಸೊ ಅವ್ರು ಹೇಳ್ದಂಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ. ತುಂಬ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದ್ದಂಥ ಸೆಟ್ ಅಂತ ಹೇಳೋಕ್ಕಲ್ಲ, ಅದೊಂದು ಮನೆ. ಆ ಮರಳಲ್ಲಿ ಒಂದು ಹಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಆಗಲ್ಲ, ಒಂದು ಶೆಡ್ ಹಾಕೋಕ್ಕೆ ಆಗಲ್ಲ, ಅಷ್ಟು ಗಾಳಿ ಇರ್ತದೆ, ಭೂಮಿ ಅಷ್ಟು ಗಟ್ಟಿ ಇರಲ್ಲ. ಅಂಥದ್ರಲ್ಲಿ ಒಂದು ಎರಡು ತಿಂಗಳು ಇತ್ತ ಸರ್, ಅದು 2 ತಿಂಗಳು ಒಂದು 15 ಪಿಲ್ಲರ್ಸ್ನ ಮಾಡಿ ಅದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಮಾಡೋದು. ತುಂಬ ಲ್ಯಾವಿಶ್ ಆಗಿತ್ತು ಮನೆ. ಅದು ಮನೆ ಒಳಗಡೆ ಏನು ವಿಶೇಷತೆ ಅಂದರೆ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್, ಈಚೆ ಬಂದರೆ ಬೀಚ್. ಅದರಲ್ಲಿ ಒಂದೊಂದು ಯೂನಿಕ್ ಇದೆ. ಒಂದು ಲೈಟ್ನೂ ಅಷ್ಟೇ ಬೆಂಗಳೂರಿಂದ ತರಿಸೋದು, ಮಂಗಳೂರಲ್ಲಿ ತರಿಸೋದು, ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದನೇ ತರಿಸೋದು. DOP ಅವ್ರಿಗೆ ಸರ್ ಇದು ಸಿಗ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಬರು ಸರ್ ಆಗಲ್ಲ ಸರ್, ಅದು ಕಲರ್ ಪಾಲೆಟ್ ಸರ್, ಅದು ಹಂಗೆ ಬರಬೇಕು ಅಂತಾರೆ. ಸೊ ಆ ಥರ ಮುಂಬೈಯಿಂದನೂ ತರಿಸಿದ್ದೀವಿ. ಸೈಲೆಂಟ್ ಆಗಿ ಕೂತಿದ್ರೆ ಆ ಥರ ಕೆಲಸ ಅವರು ವೈಲೆಂಟ್ ಮೇಡಮ್, ನೋಡಕ್ ಸೈಲೆಂಟ್, ಅವರು ಕೆಲಸ ವೈಲೆಂಟ್ ಆಗಿರ್ತದೆ. ನೀವು ನೋಡಿದಿರಲ್ಲ, ಇವಾಗ ನೀವೇ ಹೇಳಿದ್ರಿ ಕಲರ್ ಪಾಲೆಟಿಂಗ್ ಇದೆ ಅಂತ. ಸೊ ತುಂಬ ಚೂಸಿ ಅವರು. ಇನ್ಫ್ಯಾಕ್ಟ್ ಆ ಥರ ಮನಸ್ಥಿತಿ ಇದ್ದವರೇ ಸಾಧನೆ ಮಾಡೋಕ್ಕಾಗೋದು. ಸೊ ಆ ಥರ ಕೆಲವೊಂದನ್ನ ಮಾಡಿಫೈ ಮಾಡೋದು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ಆ ಮನೆ ಹೆಂಗಿತ್ತು ಅಂದರೆ, ಸಂಜೆ ಆಯ್ತಾಗಂಗೆ ಅಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು, ಬಂದು ಫೋಟೋ ತಗೊಂಡು ಸರ್ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಬಂದು ಒಂದು ಟೂರಿಸಮ್ ಸ್ಪಾಟ್ ಥರ ಆಗ್ಬಿಟ್ಟಿತ್ತು. ಸೊ ಆ ಥರ ಆಗಿತ್ತು. ಅದು ಶೂಟಿಂಗ್ ಮುಗಿತಾ ಇನ್ನು ಹೆಂಗೆ ಕೇಳ್ತಾರೆ ಅಂದರೆ, ಸರ್ ಮುಗಿದ್ಮೇಲೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಮನೇನ ಹೆಂಗೆ ಅನ್ನೋರು. ಆ ಥರ ಇತ್ತು. ಒಂದು ತಮಿಳ್ನಾಡಿಂದ ಒಂದು ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವ್ರು ಬಂದಿದ್ರು, ಸರ್ ಇದನ್ನ ಹ್ಯಾಡ್ ಶೂಟ್ಗೆ ಕೊಡಿ, ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ 3 ಡೇಸ್ಗೆ ಅಂತ. ಸೊ ನಮ್ದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಹ್ಯಾಡ್ ಶೂಟ್ಗೂ ಕೊಟ್ಟಿಲ್ಲ ನಾವು. ತಿರ್ಗಾದ ರಿಮೂವ್ ಮಾಡೋಕ್ಕೆ 1 ತಿಂಗಳು ಟೈಮ್ ತಗೊಂಡು. ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ TK ಫಾಲ್ಸು, ಇದು ಒಂದು ಯೂನಿಕ್ ಇದು. TK ಫಾಲ್ಸಲ್ಲಿ ಒಂದು ಶೂಟ್ ಮಾಡಬೇಕು, ನದಿ ಮೇಲ್ಗಡೆ ಒಂದು ಹಟ್ಟಬೇಕು ಅಂತಾರೆ, ನದಿ ತೀರದಲ್ಲಿ. ನಮ್ಮ ಡೈರೆಕ್ಟ್ರು ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟು, ಆ ಕಡೆ ತಮಿಳ್ನಾಡು, ಸೆಂಟ್ರಲ್ಲಿ ಜಲಮಂಡಳಿ ಅವರು 3 ಜನಕ್ಕೆ ಪರ್ಮಿಷನ್ ಹಾಕ್ಬೇಕು. 3 ಜನಕ್ಕೆ ಪರ್ಮಿಷನ್ ಹಾಕ್ಬೇಕು. ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡಲ್ಲ ಅವರು. ಇವರು ನೈಟೇ ಮಾಡಬೇಕು, ಅದ್ರ ಮೇಲೆ ಒಂದು ಹಟ್ಟು ಇರಬೇಕು, ರೈನ್ ಎಫೆಕ್ಟ್ ಇರಬೇಕು ಅಂತಾರೆ. ಅಲ್ಲೆಲ್ಲ ಸಿನಿಮಾದಾರ ಅಂದ್ರೆ ಗೊತ್ತಾನೆ, ನಾವು ಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತೀವಿ, ಅಚೀವ್ ಮಾಡ್ಕೊಂಡೇ ಬರೋದು, ಹಂಗೆ ಬಿಡಲ್ಲ. ಮಾಡಿದ್ವು, ಎಲ್ಲರನ್ನ ಕರ್ಕೊಂಡು ಹೋಗಿದ್ದೀವಿ ಒಳಗಡೆ. ಅಲ್ಲಿ 11 ಗಂಟೆ 12 ಗಂಟೆ ಶೂಟ್ ಮಾಡ್ತಾ ಇದ್ವಿ. ಹಿಂಗೆ ಪಕ್ಕದಲ್ಲಿ ನಿಂತಿರೋ ಹಾವುಗಳು ಹಂಗೆ ಪಾಸ್ ಆಗ್ಬಿಡ್ತವೆ, ಕೂತ್ಕೊಳ್ಳಂಗೂ ಇಲ್ಲ. ರೈನ್ ಎಫೆಕ್ಟ್ ಆಗ್ತಾರೆ. ಒಂಚೂರು ಕರೆಂಟ್ ಏನಾರು ಬಿತ್ತು ಅಂದ್ರೆ, ಒಂಚೂರು ಜನರೇಟರ್ ಆಫ್ ಆಯ್ತು ಅಂದ್ರೆ ಪಿಚ್ ಡಾರ್ಕ್ ಏರಿಯಾ ಅದು, ಪಕ್ಕದಲ್ಲಿ 2 ಅಡಿ ಪಕ್ಕದಲ್ಲಿ ಇರೋನು ಕಾಣಲ್ಲ. ಸೊ ಆ ಥರ ಜಾಗದಲ್ಲಿ ಶೂಟ್ ಮಾಡ್ಕೊಂಡು 2 ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಲಂಡನಲ್ಲಿ ಶೂಟ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 80 ಡೇಸ್ ಶೂಟ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿದೆ. ವ್ಯೂವರ್ಸ್ ವ್ಯೂ ಪಾಯಿಂಟಿಂದ ಮಾತಾಡಬೇಕಂದ್ರೆ, ನಾವೊಂದು ಸಿನಿಮಾನ ನಾನು ಎಷ್ಟೋ ಒಂದು ಕೋಟಿ ಹಾಕ್ತೀನಿ, ನನಗೊಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು. ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸ್ಗೆ ಕೊಡಬೇಕು ಅಂತ ಮಾಡಿರೋದು. ನೀವೇನು 150 ರೂಪಾಯಿ ಕೊಡ್ತೀರಾ, 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ 10 ಪಟ್ಟು ನೀವು ರಿಟರ್ನ್ಸ್ ತಗೊಂಡು ಹೋಗ್ತೀರಾ. ಅಷ್ಟು ಎಂಟರ್ಟೈನ್ಮೆಂಟ್ ಐತೆ. ಮತ್ತು ಎಲ್ಲ ಜನರು 6 ವರ್ಷದ ಮಗುವಿಂದ 60-70 ವರ್ಷದವರು ಒಟ್ಟಿಗೆ ಕೂತಿ ನೋಡೋ ಅಂಥ ಸಿನಿಮಾ ಇದು. ಮತ್ತು ಯಾವುದೇ ಪಾತ್ರನೂ ನೇಮ್ ಸೇಕ್ಗಾಗಲಿ ಒಂದು ಸಿಚುವೇಶನ್ಗೆ ತಂದು ಹೋಗಿದ್ದೆಲ್ಲ. ದತ್ತಣ್ಣವ್ರು ಸರ್ ಆಗಿರ್ಬೋದು, ಅವ್ರ ಪಾತ್ರಕ್ಕೆ ತುಂಬ ವ್ಯಾಲ್ಯೂ ಇದೆ. ಆ್ಯಕ್ಚುಲಿ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಅವ್ರದ್ದೊಂದು ಲವ್ ಸ್ಟೋರಿ ಇದೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಇದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅವ್ರಿಗೂ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಎಲ್ಲರೂ ಇದೆ. ದತ್ತಣ್ಣವ್ರದ್ದಾಗಿರ್ಬೋದು, ಮತ್ತು ನಮ್ಮ ಅಚ್ಯುತ್ ಕುಮಾರ್ ಸರ್ದಾಗಿರ್ಬೋದು, ಮಾಳಿಕಾ ಮೇಡಮ್ದಾಗಿರ್ಬೋದು. ತುಂಬ ವಿಶೇಷತೆಯಿಂದ ಕೂಡಿರ್ತಂಥ ಸಿನಿಮಾ. ಇನ್ನು 2-3 ದಿವಸದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನೀವು ನೋಡಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರೆ ಈ ಥರದ್ದು ಇನ್ನೊಂದಷ್ಟು ಪ್ರಯತ್ನಗಳು ಮಾಡೋಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ.